ಏನೋ ಮೂವಿ ನೋಡಿದ ತಕ್ಷಣ ಎಲ್ಲರಿಗೂ ನಮಗೂ ಹೆಣ್ಮಗುನೇ ಆಗಬೇಕು ಅನ್ನೋದು ಫಸ್ಟ್ ಫೀಲಿಂಗು. ಆಮೇಲೆ ಏನೋ ಒಂದು ಆ್ಯಕ್ಟರು ಅಂದರೆ ಹೀರೋಯಿನ್ನು ಆ್ಯಕ್ಷನ್ನು ಡ್ರಾಮಾ ಅದೆಲ್ಲ ಇಲ್ದಲೇನು ಒಂದು ಕಂಪ್ಲೀಟ್ಲಿ ಒಂದು ಎಮೋಷ್ನಲ್ ಬ್ಲಾಕ್ ಬಸ್ಟರ್ ಕೊಡ್ಬೋದು ಅಂದರೆ ಇದೊಂದು ಮೂವಿ. ಸರ್ ಎಕ್ಸ್ಪೆಕ್ಟೇಷನ್ ಏನಿತ್ತು, ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ? ಎಕ್ಸ್ಪೆಕ್ಟೇಷನ್ ನಾನು ಅಪ್ರೋಚ್ ಮಾಡೋದು 0 ಎಕ್ಸ್ಪೆಕ್ಟೇಷನ್ಸಲ್ಲೇ ಬಂದೆ. ಬಟ್ ಅದೇ ಬೇರೆಯವ್ರು ಕೇಳ್ದಂಗೆ ಲವ್ ಮಾಕ್ಟೇಲ್ 1, 2, 3 ಕಂಪೇರ್ ಮಾಡಿದ್ರೆ ಹೆಂಗೆ ಅಂತ ಅಂದರೆ 1 ಬಂದಾಗ ಆ ಪೀರಿಯಡಲ್ಲಿ ಬ್ಲಾಕ್ ಬಸ್ಟರ್ ಆಯಿತು, ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. 2 ಬಂದಾಗಲೂ ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅದು ಚೆನ್ನಾಗಿ ಮಾಡ್ತು. 3 ಬಂದಾಗ ಜನರಲಿ ಎಲ್ಲರೂ ಅಪ್ರೋಚ್ ಮಾಡೋದು ಹೆಂಗೆ ಅಂದರೆ 1, 2 ಚೆನ್ನಾಗಿದೆ, 3 ಹಾಳು ಮಾಡಿಬಿಡ್ತಾರೆ ಅಂತಲೇ ಅಪ್ರೋಚ್ ಮಾಡ್ತಾರೆ. ನೋಡಿರ್ತೀವಿ ಎಷ್ಟೊಂದು ಕಡೆ. ಆದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಏನು ಮೇಜರ್ ಒಂಥರ ಟ್ವಿಸ್ಟು ಇದು ಅದು ಅಂತ ಏನೋ ತೋರಿಸ್ದಲ್ಲೇನು ತುಂಬ ಮೂವಿಂಗ್ ಆಗಿ ಮಾಡಿದ್ದಾರೆ. ಅದೇ ಹೇಳಿದ್ನಲ್ಲ, ಒಂದು ಹೆಣ್ಮಗು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಅನಿಸಿದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಈಗ ಎಲ್ಲರಿಗೂ ಗೊತ್ತಿರಬೇಕು. ಯೂಶುವಲಿ ನೀವು ಫಸ್ಟ್ ಟೈಮ್ ಶೋ ಕನ್ನಡ ಸಿನಿಮಾಗಳನ್ನ ನೋಡ್ತೀರಾ? ಯಾಕಂದರೆ ಇವತ್ತು ದುರಂತ ರಿಲೀಸ್ ಆಗಿದೆ. ಮೋಸ್ಟ್ ಆಫ್ ದ ಪರ್ಸನ್ಸ್ ಎಲ್ಲರೂ ದುರಂತಕ್ಕೆ ಹೋಗಿದ್ದಾರೆ, ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ಆ ಸಿನಿಮಾದಾದರೂ ನಮ್ಮ ಕನ್ನಡ ಸಿನಿಮಾಗೆ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿಮ್ಗೆ ಏನು ಅನಿಸಿದೆ ಮ್ಯಾಮ್? ಇದು 2 ಡಿಫ್ರೆಂಟ್ ಸಿನಿಮಾ, ಕಂಪೇರ್ ಮಾಡೋಕ್ಕೆ ಆಗಲ್ಲ. ದುರಂಧರ್ ಅದು ಫಸ್ಟ್ ಪಾರ್ಟ್ ಚೆನ್ನಾಗಿ ಮಾಡಿ ಅದಕ್ಕೆ ಇಷ್ಟು ನೇಮ್ ಆ್ಯಂಡ್ ಫೇಮು ಬರ್ತಾ ಇದೆ, ಅದನ್ನು ನೋಡಬೇಕು. ಆದರೆ ಲವ್ ಮಾಕ್ಟೇಲು ಏನು ಒಂಥರ 2 ಬ್ಲಾಕ್ ಬಸ್ಟರಿಂದ ಬರ್ತಾ ಇರೋದು, ಯಾವುದಕ್ಕೂ ಕಮ್ಮಿ ಇಲ್ಲ. 1 ಅಂತೂ ಹೇಳೋಕ್ಕೆ ಅಂದರೆ ಕಂಪೇರು ಮಾಡೋಕ್ಕಾಗಲ್ಲ ಅಲ್ವಾ. 1, 2 ಎರಡೂ ಚೆನ್ನಾಗಿತ್ತು. ಅದರದೇ ಆದಂಥ ಸಪ್ರೇಟ್ ಫ್ಯಾನ್ ಫಾಲೋಯಿಂಗು ಇರ್ತಾರೆ. ಲವ್ ಮಾಕ್ಟೇಲ್ 3ಗೋಸ್ಕರನೇ ಬಂದಿರೋರು ನಮ್ಮಂಥವ್ರು. ಸೊ ನಮ್ಮಂಥವರು ಯಾರು ಸಿಗ್ತಾರೆ? ಕನ್ನಡದವರೇ ಸಿಗ್ತಾರೆ. ಪ್ಲಸ್ ಡಾರ್ಲಿಂಗ್ ಕೃಷ್ಣ ಹೇಳ್ದಂಗೆ ಒಂದು ಇಂಟರ್ವ್ಯೂಲಿ, ಸರ್ ದುರಂಧರ್ 2 ಬರುತ್ತೆ, ಮಾಡಲಿ, ಅದು ಅವರು ಚೆನ್ನಾಗಿ ಮಾಡಲಿ, ಆದರೆ ಇದು ಮಾಡ್ತಾ ಇರೋದು ಬರೀ ನಮ್ಮ ಕನ್ನಡದವ್ರಿಗೋಸ್ಕರ, ನಮ್ಮ ಸ್ಟೇಟ್ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು. ಸೊ 100% ಕ್ಲಿಕ್ ಆಗಿದೆ. ಪಾರ್ಟ್ 4 ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು? ಪಾರ್ಟ್ 4 ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ 100% ಬರ್ಬೋದು. ಏನು ಬರ್ಬೋದು? 100% ಪಾರ್ಟ್ 4 ಮಾಡಿದ್ರೆ ನಿಧಿ ಪುಟ್ಟ ಹುಡುಗಿ ಹೆಂಗೆ ಚೇಂಜ್ ಆಗಿದ್ದಾಳೆ, ಹೆಂಗೆ ಮಾಡ್ತಾಳೆ ಅನ್ನೋದು 100% ಕ್ಯೂರಿಯಾಸಿಟಿ ಇರುತ್ತೆ. ಬಿಕಾಸ್ ಇಡೀ ಮೂವಿಲಿ ಅಯ್ಯೋ ನಿಧಿ ಅಂತ ಮಗಳು ಆಗಬೇಕು ನಮಗೆ ಅಂತ ಅಂದ್ಬಿಟ್ಟು, ಹೆಣ್ಮಗಳು ಆಗಬೇಕು. ಎಲ್ಲ ಹುಡುಗರಿಗೂ ಸರ್ 100% ಇದಂತೂ ಬರ್ಕೊಟ್ಬಿಡ್ತೀನಿ, ನನಗೂ ಸೇರಿ ನನಗೆ ಮುಂದೆ ಹೆಣ್ಮಗುನೇ ಆಗಬೇಕು ಅನ್ನೋದು ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಕೃಷ್ಣ ಸರ್ ಮಿಲನ ನಾನು ಬರೆಯುವಾಗ 1.5 years ಆಲ್ಮೋಸ್ಟ್ ಬೇರೆ ಬೇರೆ ಬಂದಿತ್ತು. ಅದು ಟೇಕ್ ಆಫ್ ಆಗಲಿಲ್ಲ. ಆಮೇಲೆ ಪರಿ ಹುಟ್ಟಿದ ಮೇಲೆ ಬಂದಂತಹ ಥಾಟ್ ಇದು ಡಿಸ್ಕಸ್ ಮಾಡಿದಾಗ ವಿ ವರ್ ವೆರಿ ಶ್ಯೂರ್ ದಟ್ ಇದು ಜನಕ್ಕೆ ಇಷ್ಟ ಆಗುತ್ತೆ ಅಂತ. ರೆಸ್ಪಾನ್ಸ್ ನೋಡಿ ಥಿಯೇಟ್ರ್ ಅಂದರೆ ತುಂಬ ಖುಷಿ ಆಯಿತು. ಹ್ಯಾಪಿ ರೆಸ್ಪಾನ್ಸ್. ಸರ್ ಬಸ್ ಪಾರ್ಟ್ 1 ಪಾರ್ಟ್ 2ಗೆ ನೀವೇ ಬರ್ತಿಲ್ಲ? ಇಲ್ಲ, ಪಾರ್ಟ್ 3ಗೆ ನಿಮ್ಮ ಬರವಣಿಗೆ ದುರಂಧರ್ ಎದುರುಗಡೆ ಬಂದಿರುವಂತಹ ಸಿನಿಮಾ, ನಿಮ್ಮ ಸಿನಿಮಾಗೂ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಪ್ರೀಮಿಯರ್ಗಳಲ್ಲಿ. ಸೊ ಎಷ್ಟು ಖುಷಿ ಆಗುತ್ತೆ ಒಬ್ಬ ಬರಹಗಾರನಾಗಿ ನಿಮ್ಮ ಒಂದು ಬರವಣಿಗೆಗೆ ಈ ಥರದೊಂದು ರೆಸ್ಪಾನ್ಸ್? ಇಲ್ಲ, ದುರಂಧರ್ 2 ಮತ್ತು ಲವ್ ಮಾಕ್ಟೇಲ್ ಆಡಿಯನ್ಸ್ ಸೆಗ್ಮೆಂಟೇ ಬೇರೆ, ಎರಡು ಬೇರೆ. ಅದೊಂದು ಕಾಂಪಿಟೇಷನ್ ಅಂದ್ಬಿಟ್ಟು ಒಂದು ಒಳ್ಳೆಯ ಅದಕ್ಕೆ ಆಡಿಯನ್ಸ್ ಇದ್ದಾರೆ, ನಮ್ಮ ಸಿನಿಮಾಗೂ ಆಡಿಯನ್ಸ್ ಇದ್ದಾರೆ. ಸೊ ನಾವು ಕಂಪ್ಲೀಟ್ ಮಾಡ್ತಿದ್ದು ನಮ್ಮ ಜೊತೆ, ಅಂದರೆ 1 and 2ಗಿಂತ ಬೆಟರ್ ಆಗಿ ಬರಬೇಕು ಅಂದ್ಬಿಟ್ಟು. ಸೊ ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್. ಸೊ ವೆರಿ ಹ್ಯಾಪಿ. ಬುಕಿಂಗ್ಸ್ ಇವತ್ತು ತುಂಬ ಚೆನ್ನಾಗಿ ಹೋಗಿದೆ. ಹೋಪಿಂಗ್ ನಾಳೆ ನಮಗೆ ಬುಕಿಂಗ್ ಫಾರ್ವರ್ಡ್. ಓಕೆ ಸರ್, 1 and 2 ಹಿಟ್ ಆಗಿದ್ದಂಥ ಸಿನಿಮಾ 3 ಬರೀಬೇಕು ಅಂದಾಗ ಯೋಚನೆ ಮಾಡಬೇಕಾಗತ್ತೆ, ಆ ಲೆಗೆಸಿನ ಮೇಂಟೈನ್ ಮಾಡಬೇಕಾಗತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಅದು ಮೇಂಟೈನ್ ಆಯಿತು, ಅದು ವ್ಯಾಲ್ಯೂ ಏನು ಹಾಳಾಗಲಿಲ್ಲ ಅಂತ ಅನ್ನಿಸ್ತಾ ಈಗ? ಡೆಫಿನೆಟ್ಲಿ, ಬಿಕಾಸ್ 180 1, 2, 3 ನೋಡಿದ್ರೆ ಕ್ಯಾರೆಕ್ಟರ್ಸ್ದು ಒಂದು ಎವಲ್ಯೂಷನ್ ಇದೆ. ಹುಡುಗಾಟಕ್ಕಿಂತ ಸ್ಟಾರ್ಟ್ ಆಗಿಬಿಟ್ಟು ಇವಾಗ ಒಂದು ಮಗುವಿನ ತಂದೆ ಆದಾಗ ಏನು ಮೆಚುರಿಟಿ ಬೇಕು, ಲೈಫ್ ಇಸ್ ಕಮ್ ಒಂದು ಫುಲ್ ಸರ್ಕಲ್ ಅಂದ್ಬಿಟ್ಟು ಆ ಥಾಟಿಂದ ಶುರುವಾಗಿರೋ ಕಥೆ ಇದು. ಸೊ ಅದು ಈ ಲವ್ ಮಾಕ್ಟೇಲ್ 3ನ ಆ ಜರ್ನಿ ಥ್ರೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ದಿಸ್ ಇಸ್ ದ ಮೋಸ್ಟ್ ಫಿಟ್ಟಿಂಗ್ ಎಲಿಮೆಂಟ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಫನ್ ಆಗಿದೆ ಫಿಲಮ್, ಎಲ್ಲ ನೋಡಿ ಬನ್ನಿ ಸರ್. ಎಕ್ಸ್ಪೆಕ್ಟೆಡ್ ಆಗಿದೆ. 1 ಇಷ್ಟ ಆಯಿತು, 2 ಇಷ್ಟ ಆಯಿತು, ಇಲ್ಲ 3 ಇಷ್ಟ ಆಯಿತು. ಇವಾಗ ಅದು ಕೇಳಿದ್ರೆ ಹೇಳೋಕ್ಕಾಗಲ್ಲ. 3 ಡಿಫ್ರೆಂಟ್ ಸ್ಟೋರಿ, ಬಟ್ 3 ಫಿಲಮ್ ಬೇರೆ ಬೇರೆ ಥರ ಇದೆ. ಇದು ಯೂನಿಕ್ ಸ್ಟೋರಿ, ಚೆನ್ನಾಗಿದೆ ಫಿಲಮ್. ಥ್ಯಾಂಕ್ ಯು ಸರ್. ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಒಂದೇ ಕನೆಕ್ಟ್ ಮಾಡೋಕ್ಕೆ ಅಷ್ಟೊಂದೇನಿಲ್ಲ, ಬಟ್ ಸಪ್ರೇಟ್ ಮೂವಿಯಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಮೇಡಮ್. ಸರ್ ಹೇಗಿತ್ತು? ಆ್ಯಂಡ್ ಬೆಸ್ಟ್ ಫ್ಯಾಮಿಲಿ ಮೂವಿ ಅಂತಲೇ ಹೇಳ್ಬೋದು ಲವ್ ಮಾಕ್ಟೇಲ್ 3. ಆಮೇಲೆ ಇನ್ನು ಹೆಚ್ಚು ಬಂದು ನೋಡಬೇಕು ಅಂತ ಹೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಕನ್ನಡಕ್ಕಿಂತ ಮೂವಿ ಬೇಕು. ಮೇಡಮ್ 1, 2, 3 ಬೆಸ್ಟ್ ಯಾವುದು? 1, 2, 3 ಯಾವ್ದು ಬೆಸ್ಟ್?
ನಾನು ಎರಡು ನೋಡೇ ಇಲ್ಲ, ಸಾರಿ. ನಾನು ಮಕ್ಕಳು ಒಂದು ನೋಡಿದೆ, ನೋಡಿದೆ, ಎರಡು ನೋಡಬೇಕು ಅಂತ ಅನಿಸಿದೆ. ಡೆಫಿನೆಟ್ಲಿ ವಾಚ್ ದಟ್. ಆ್ಯಂಡ್ ಎಸ್, ಕನ್ನಡಿಗರು ಇನ್ನೂ ಮೂವಿ ನೋಡ್ತಾನೆ ಇದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಹೇಗಿತ್ತು ತುಂಬ ಚೆನ್ನಾಗಿದೆ. ರಿಯಲಿ ನೈಸ್. ಲೈಕ್ ಸರ್? ಮೇಡಮ್ ಹೇಗಿತ್ತು ಇದು ತುಂಬ ಎಮೋಷ್ನಲ್ ಆಗಿತ್ತು. ಆ ಮಗಳು ಮತ್ತು ಅಪ್ಪಂದು ಏನಿದೆ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ವೆರಿ ನೈಸ್. ಥ್ಯಾಂಕ್ ಯು ಸರ್. ಮೇಡಮ್ ಹೇಗಿತ್ತು? ಸಕ್ಕತ್ತಾಗಿತ್ತು. ಲವ್ ಮಾಕ್ಟೆಲ್ 1, 2, 3 ಯಾವ್ದು ಬೆಸ್ಟ್ ಅನ್ಸುತ್ತೆ? ಮೂರು ಇಷ್ಟ ಆಯ್ತು. ಓಕೆ. ಮೂರಲ್ಲೂ ಒಂದು ಅಂತ ಇದು ಮಾಡೋಕ್ಕಾಗಲ್ಲ, ಮೂರು ಇಷ್ಟ ಆಯ್ತು. ಸರ್ಪ್ರೈಸ್ ಏನಾರು ಇದೆಯಾ? ಸರ್ಪ್ರೈಸ್ ಇದು ಟ್ವಿಸ್ಟ್ ಅಂತ ಟ್ವಿಸ್ಟ್ ಅದು ಆ್ಯಕ್ಚುಲಿ ಅರ್ಥ ಗೊತ್ತೇ ಆಗಲಿಲ್ಲ ಮೊದಲು ಈ ಥರ ಇದೆ. ಸಕ್ಕತ್ತಾಯ್ತು. ಪಾರ್ಟ್ 4 ಬರೋ ಚಾನ್ಸಸ್ ಏನಾದರೂ ಇದೆಯಾ? ಇಲ್ಲ, ಇದೇ ಫೈನಲ್ ಅಂತ ಹೇಳಿದ್ರು. ಸಕ್ಕತ್ತಾಯ್ತು. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಓಕೆ ಮೇಡಮ್. ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಮಗು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಫಿಲಮ್. ಮ್ಯಾಮ್, ನಿಮಗೆ 1, 2ಗಿಂತ 3 ತುಂಬ ಇಷ್ಟ ಆಯಿತು? ಮೂರು ಇಷ್ಟ ಆಯಿತು. 1, 2, 3 ಮೂರು ಇಷ್ಟ ಆಯಿತು. ಥ್ಯಾಂಕ್ ಥ್ಯಾಂಕ್ ಯು ಸೊ ಮಚ್. ಸರ್ ಹೇಳಿ. ಆಯ್ತು. ಫಾದರ್ ಡಾಟರ್ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಆಲ್ 3 ಮೂವೀಸ್ ಗುಡ್ ಜಾಬ್ ಬೈ ಡಾರ್ಲಿಂಗ್ ವಿಷ್ಣುವರ್ಧನ್. ನಿಮಗೆ 1 ಇಷ್ಟ ಆಯ್ತಾ, 2 ಇಷ್ಟ ಆಯ್ತಾ, ಇಲ್ಲ 3 ಇಷ್ಟ ಆಯ್ತಾ? ಸರ್ ಮಗಳ ಜೊತೆ ಬಂದಿದ್ರಿ, ಅಲ್ಲಿ ಮಗಳು ಫೀಲಿಂಗ್ ಹೆಂಗಿತ್ತು ಸರ್? ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಹೇಗಿತ್ತು? ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಫಾದರ್ ಡಾಟರ್ ರಿಲೇಷನ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ವಿ ಕ್ಯಾನ್ ರಿಲೇಟ್ ಟು ಹ್ಯಾವ್ ಎ ಡಾಟರ್, ಸೊ ಇಟ್ಸ್ ರಿಯಲಿ ನೈಸ್. ಥ್ಯಾಂಕ್ ಯು ಮ್ಯಾಮ್. ಸರ್ ಹೇಳಿ ನೀವು. ಅಪ್ಪ ಮಗಳ ಸ್ಟೋರಿ ತುಂಬ ಚೆನ್ನಾಗಿದೆ. ಎಮೋಷನಲ್ ಎಲ್ಲ ಥಿಯೇಟ್ರೆಲ್ಲ ಆಗ್ತಿತ್ತು ಒಂದು ಪಾಯಿಂಟ್, ಥಿಯೇಟ್ರೆಲ್ಲ ಆಗ್ತಿತ್ತು ಒಂದು ಪಾಯಿಂಟ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸೂಪರ್ ಅಂದರೆ ಏನು ಇಷ್ಟ ಆಯಿತು ಸರ್? ಏನು ಇಷ್ಟ ಆಯಿತು? ಅದು ಆಲ್ಮೋಸ್ಟ್ ಎಮೋಷನಲ್ ಆಗಿ ನಿಮಗೆ 1 ಇಷ್ಟ ಆಯಿತಾ, 2 ಇಷ್ಟ ಆಯಿತಾ ಸರ್? 1, 2, 3 ಯಾವ್ದು ಇಷ್ಟ ಆಯಿತು ತುಂಬ? ಇದೇ ತುಂಬ, ಎರಡಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಅಪ್ಪ ಅಮ್ಮ ಇವಾಗ 400 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಬಂದರೆ ಚೆನ್ನಾಗಿರುತ್ತೆ, ಆದರೆ ಇದೊಂಥರ ಎಂಡಿಂಗ್ ಚೆನ್ನಾಗಿದೆ. ಓವರಲ್ಲಿ ಇನ್ನೂ ಚೆನ್ನಾಗಿರ್ಬೋದು, ನೋಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.